ಸೂರ್ಯಕಾಂತಿ ತೋಟದೊಳಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೋಕ್ಷಿತಾ ಮದನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ, ನಾವು ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸಿಗೆ ಬಂದಿದ್ದೀವಿ. ಯಾವುದಪ್ಪ ಅಂದರೆ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಹೌದು, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನಾವು ಇವತ್ತು ಬಂದಿದ್ದೀವಿ. ಜನ ನೋಡ್ತಾ ಇರ್ಬೋದು ನೀವೇ, ಎಷ್ಟೊಂದು ಜನ ಇದ್ದಾರೆ ಅಂತ ಕ್ಯೂನಲ್ಲಿ ನಿಂತಿದ್ದಾರೆ. ಯಾಕಪ್ಪ ನಿಂತಿದ್ದಾರೆ ಅಂದರೆ ಬಸ್ಸಿಗೆ ಹೋಗೋಕ್ಕೆ ಅಂತ, ಬೆಟ್ಟದ ಮೇಲೆ ಹೋಗೋಕ್ಕೆ ನಾವು ಬಸ್ಸಿಗೆ ಹೋಗಬೇಕು. ನಾನು ಮತ್ತು ನನ್ನ ಹೈಸ್ಕೂಲ್ ಫ್ರೆಂಡ್ಸು ಬಂದಿದ್ದೀವಿ. ತುಂಬ ವರ್ಷಗಳಾದಮೇಲೆ ನಾವೆಲ್ಲ ಮೀಟ್ ಮಾಡಿದ್ದೀವಿ. ಹಾಗಾಗಿ ಯಾವುದಾದ್ರು ಒಂದು ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸಿಗೆ ಹೋಗಬೇಕು ಅಂತ ನಾವು ಯೋಚನೆ ಮಾಡುವಾಗ ನಮಗೆ ತಲೆಗೆ ಬಂದಿದ್ದು ಇದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಈ ಬೆಟ್ಟಕ್ಕೆ ಹೋಗೋಣ ಅಂತ ನಾವೆಲ್ಲ ಮಾತಾಡಿಕೊಂಡು ಇವತ್ತು ಫೈನಲಿ ನಾವು ಹೊರಟು ಬಂದಿದ್ದೀವಿ. ತುಂಬ ಬಿಸಿಲಿತ್ತು, ಕ್ಯೂನಲ್ಲಿ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಇಲ್ಲಿ ನೋಡ್ತಿದ್ದಾರಲ್ಲ, ಇದೇ ಬಸ್ಸಲ್ಲಿ ನಾವು ಬೆಟ್ಟದ ಮೇಲೆ ಹೋಗೋದು. ಗೌರ್ಮೆಂಟ್ನವರು ಸುಮಾರು ಒಂದು 3-4 ಬಸ್ಗಳನ್ನೇ ಬಿಟ್ಟಿದ್ದಾರೆ ಮೇಲೆ ಬೆಟ್ಟದ ಮೇಲೆ ಹೋಗೋಕ್ಕೆ ಅಂತ. ನಾವು ಸುಮಾರು ಒಂದು 2 ಗಂಟೆಗಳ ಕಾಲ ನಿಂತಿದ್ವಿ, ಯಾಕೆ ಅಂದರೆ ಮುಂದೆ ಟಿಕೆಟ್ ಇಶ್ಯೂ ಮಾಡ್ತಿರ್ತಾರೆ. ಹಾಗಾಗಿ ಮತ್ತು ಈ ವಿಡಿಯೋ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂದರೆ, ಸಂಡೇ ಯಾರು ಬರೋಕ್ಕೆ ಹೋಗ್ಬೇಡಿ. ಬರ್ತೀವಿ ಅಂದರೆ ನಮಗೆ ತುಂಬ ಪೇಷನ್ಸ್ ಬೇಕು ಬರೋಕ್ಕೆ, ಅಷ್ಟೊತ್ತು ಕ್ಯೂ ಇರುತ್ತೆ ನಮಗೆ. ಮತ್ತು ಈ ದೇವಸ್ಥಾನ ಸುತ್ತಮುತ್ತ ಕಾಡಿದೆ, ಬಂಡೀಪುರ ಫಾರೆಸ್ಟ್ ಅಂತ. ಮತ್ತು ನಮಗೇನು ಬಸ್ಸಿಗೆ ಹತ್ತಿದ ತಕ್ಷಣವೇ ಸೀಟ್ ಸಿಕ್ತು. ಕೆಲವರು ನಿಂತಿದ್ರು. ದೇವಸ್ಥಾನಕ್ಕೆ ಬರೋದಾದರೆ ಯಾವುದೇ ವೆಹಿಕಲ್ಸ್ ಆದ್ರೂ ಅಲೋ ಮಾಡಲ್ಲ, ಎಲ್ಲರೂ ಗೌರ್ಮೆಂಟ್ ಬಸ್ಸಲ್ಲೇ ಬರಬೇಕು. ಬೆಟ್ಟದ ಮೇಲೆ ಎಲ್ಲ ಕಾರು ಬೈಕು ಎಲ್ಲ ಏನಾರು ಬಂದಿರ್ತಾರೆ ಅಲ್ಲೇ ಕೆಳಗಡೆನೇ ಪಾರ್ಕಿಂಗ್ ಮಾಡಿ ನಾವು ಬಸ್ಸಲ್ಲಿ ಬರಬೇಕಾಗುತ್ತೆ. ನಾವು ಅಂದ್ಕೊಂಡ್ವಿ ಕೆಳಗಡೆ ತುಂಬ ಅಂದರೆ ತುಂಬ ಬಿಸಿಲಿತ್ತು, ಹೇಗಪ್ಪ ಮೇಲ್ಗಡೆ ಹೇಗಿರುತ್ತೆ ಏನೋ ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಮೇಲೆ ಅಲ್ಲೇ ಕೆಳಗಡೆ ಸ್ಲಿಪ್ಪರ್ ಬಿಟ್ಟು ಎಲ್ಲರೂ ಬೆಟ್ಟದ ಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ. ಮತ್ತು ಈ ದೇವಸ್ಥಾನದ ಸ್ಪೆಷಲ್ ಏನಪ್ಪ ಅಂದರೆ, ವರ್ಷದ 365 ದಿನವೂ ಕೂಡ ಮೇಲ್ಗಡೆ ಹಿಮ ಸುರಿತಾನೇ ಇರುತ್ತೆ. ಕೆಳಗಡೆ ನೋಡಿ ಮಳೆ ಇಲ್ಲ ಏನಿಲ್ಲ, ಮೇಲ್ಗಡೆ ಹೋದರೆ ಹಿಮ ನೋಡಿಬಿಟ್ರೆ ಅಂತೂ ಅಷ್ಟು ಚೆನ್ನಾಗಿದೆ. ಸೀನರಿ ಅಂತೂ ಸಖತ್ತಾಗಿದೆ. ಲೈಫಲ್ಲಿ ಒಂದ್ಸಲ ಈ ಬೆಟ್ಟದ ಮೇಲೆ ಹೋಗಬೇಕು ಅಂತ ಅನಿಸುತ್ತೆ. ಸ್ಟಾರ್ಟಿಂಗು ಅಪ್ಪ ಇಷ್ಟು ದೂರ ಇದೆ, ನಾವು ಯಾಕಪ್ಪ ಈ ಬೆಟ್ಟನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಂಡೆ. ಬಟ್ ಬೆಟ್ಟದ ಮೇಲೆ ಹೋದಾಗಲೇ ಗೊತ್ತಾಗಿದ್ದು ನನಗೆ, ಒಂಥರ ಸ್ವರ್ಗನೇ ನೋಡ್ದಂಗೆ ಆಗ್ಬಿಡ್ತು ನನಗೆ. ಮತ್ತು ಈ ದೇವಸ್ಥಾನದ ಬಗ್ಗೆ ಯಾಕಪ್ಪ ಇಷ್ಟೊಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅಂದರೆ, ನಾವು ವಿತೌಟ್ ಇನ್ಫಾರ್ಮೇಷನ್ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು. ಯಾಕೆಂದರೆ ನಮಗೆ ಏನು ಗೊತ್ತಿರಲಿಲ್ಲ, ನಾವು ಏನು ತಿಳ್ಕೊಂಡು ಇರಲಿಲ್ಲ. ಅದಕ್ಕೆ ಈ ವಿಡಿಯೋ ನೋಡಿ ನಿಮಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಬರೋರಿಗೆ ಉಪಯೋಗ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಈ ಬೆಟ್ಟ ಬಂದುಬಿಟ್ಟು ಚಾಮರಾಜನಗರ ಡಿಸ್ಟಿಕ್ಕು ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ. ಈ ಬೆಟ್ಟ ಬಂದುಬಿಟ್ಟು ಸಮುದ್ರ ಮಟ್ಟಕ್ಕಿಂತ 1450 ಅಡಿ ಮೇಲೆ ಇದೆ. ಈ ಬೆಟ್ಟಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಅಂತ ಬೆಟ್ಟ ಹೆಸರು ಬರೋ ಕಾರಣ ಏನಪ್ಪ ಅಂದರೆ, ಯಾವಾಗಲೂ ಈ ಬೆಟ್ಟದ ಮೇಲೆ ಫುಲ್ ದಟ್ಟವಾಗಿ ಮಂಜು ಆವರಿಸ್ಕೊಂಡಿರುತ್ತೆ. ಹಾಗಾಗಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಮತ್ತು ಈ ಸ್ಥಳ ಬಂದುಬಿಟ್ಟು ಕರ್ನಾಟಕದ ಊಟಿ ಅಂತಲೇ ಪ್ರಸಿದ್ಧಿಯಾಗಿದೆ. ಮತ್ತು ಈ ದೇವಸ್ಥಾನದ ಬಾಗಿಲ ಮೇಲೆ ವರ್ಷ ಪೂರ್ತಿ ನೀರು ಹರಿಯುತ್ತೆ. ಮತ್ತು ಈ ದೇವಸ್ಥಾನಕ್ಕೆ ಮದುವೆ ಆಗದವ್ರವರು, ಮಕ್ಕಳಾಗದವ್ರವರು ತುಂಬ ಜನ ಬರ್ತಾರೆ. ನೀವೇ ನೋಡ್ತಾ ಇರ್ಬೋದು ಕ್ಯೂ ಎಷ್ಟೊಂದಿದೆ ಅಂತ. ಇದು ತುಂಬ ಜಗತ್ ಪ್ರಸಿದ್ಧವಾದ ಬೆಟ್ಟ ಅಂತಲೇ ಹೇಳ್ಬೋದು. ಮತ್ತು ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟನ 7 ಶತಮಾನಗಳ ಹಿಂದೆ ಸ್ಥಾಪಿಸಲ್ಪಟ್ಟಿದೆ ಅಂತ ಹೇಳ್ಬೋದು. ಮತ್ತು ಈ ದೇವಸ್ಥಾನನ 14ನೇ ಶತಮಾನದಲ್ಲಿ ಅಗಸ್ತ್ಯ ಎಂಬ ಋಷಿ ಸ್ಥಾಪಿಸಿದರು. ಮತ್ತು ಈ ಸ್ಥಳ ಬಂದ್ಬಿಟ್ಟು ನೈಸರ್ಗಿಕ ಸೌಂದರ್ಯ ಮತ್ತು ಧಾರ್ಮಿಕವಾಗಿ ಕೂಡ ಹೆಸರುವಾಸಿಯಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ದೇವಸ್ಥಾನ ಒಂದು ಧಾರ್ಮಿಕ ಕ್ಷೇತ್ರನೂ ಹೌದು, ಹಾಗೆಯೇ ಒಂದು ಟೂರಿಸ್ಟ್ ಪ್ಲೇಸ್ ಕೂಡ ಆಗಿದೆ. ದಯವಿಟ್ಟು ಯಾರ್ಯಾರು ನನ್ನ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ, ಯಾರು ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನೀವು ನೋಡ್ತಾ ಇರ್ಬೋದು, ಇದೊಂದು ಪ್ರಕೃತಿನ ನೋಡೋಕ್ಕೋಸ್ಕರನೇ ಜನಗಳಿಲ್ಲಿ ಬರೋದು. ಇಲ್ಲಿ ಹಿಮಗಳಿಂದ ಎಷ್ಟು ಚೆನ್ನಾಗಿ ಬೆಟ್ಟ ಗುಡ್ಡಗಳು ಕೂಡಿದೆ ನೋಡಿ, ಇದನ್ನು ನೋಡೋಕ್ಕಾಗೇ ತುಂಬ ಜನ ಬರೋದು. ಕೆಳಗಡೆ ತುಂಬ ಬಿಸಿಲಿತ್ತು, ನಾವು ಬಸ್ಸಿಗೆ ಹತ್ತುವಾಗ ನೋಡಿ ಅಂದ್ಕೊಂಡ್ವಿ ನಾವು, ಇಲ್ಲಿ ಇಷ್ಟೊಂದು ಬಿಸಿಲಿದೆ, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಕರೀತಾರೆ, ಮೇಲ್ಗಡೆ ಹಿಮ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಈ ಥರ ಬಿಸಿಲಿದೆಯಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಏನಪ್ಪ ಅಂದರೆ ನಮಗೆ ಮೇಲೆ ಬಂದು ನಮಗೆ ತುಂಬ ಆಶ್ಚರ್ಯ ಅನ್ನಿಸ್ತು ನೋಡಿ. ನಾನು ಅಲ್ಲೆಲ್ಲ ಫುಲ್ ನೀರಲ್ಲಿ ನೆಂದೋದ ಥರ, ಮಳೆ ಬಂದಂಗೆ ನೆಂದೋಗ್ಬಿಟ್ಟಿದ್ದೆ ನಾನು. ಯಾರು ಬರೋರಿದ್ರೆ ಒಂದು ಸಲ ಭೇಟಿ ನೀಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ನಮಗಂತೂ ತುಂಬ ಖುಷಿ ಆಯಿತು. ನಮಗೆ ಈ ಪ್ಲೇಸ್ಗೆ ಬಂದು ಒಂದು ಪಾಸಿಟಿವ್ ವೈಬ್ ಬಂತು ಅಂತಲೇ ಹೇಳ್ಬೋದು. ಅಲ್ಲಿ ನೋಡ್ತಾ ಇರ್ಬೋದು ಹಸಿರು ಸಾಲುಗಳು ಎಷ್ಟು ಚೆನ್ನಾಗಿದೆ ಅಂತ, ಒಂಥರ ಸ್ವರ್ಗಕ್ಕೆ ಬಂದಂಗೆ ಆಗ್ಬಿಡ್ತು ನನಗೆ. ನಾನು ಹಾಗೆ ವೀಡಿಯೋಸು ಫೋಟೋಸ್ ಎಲ್ಲ ತೆಕ್ಕೊಂಡೆ. ಮತ್ತು ನೀವು ನೋಡ್ತಾ ಇರ್ಬೋದು ನಾವು ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಂತ, ತುಂಬ ಖುಷಿ ಆಯಿತು ನನಗೆ.
ಮತ್ತು ನಮಗೆ ಕಾಶ್ಮೀರಕ್ಕೆ ಹೋಗಿದ್ರು ನಾವು ಇಷ್ಟೊಂದು ನಮಗೆ ಫೀಲ್ ಸಿಗ್ತಾ ಇರಲಿಲ್ಲ ಅಂತ ಅನ್ನಿಸ್ತು ನಮಗೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ವೆದರು. ನಾವೆಲ್ಲ ಫ್ರೆಂಡ್ಸ್ ತುಂಬ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಫಾಗೆಲ್ಲ ಕಡಿಮೆ ಆದಮೇಲೆ ನಾವು ಮತ್ತೆ ದೇವಸ್ಥಾನ ಕಡೆ ಹೋದ್ವಿ. ಇವಳು ನನ್ನ ಫ್ರೆಂಡ್ ಮೇಘ ಅಂತ, ನನ್ನ ಹೈಸ್ಕೂಲ್ ಫ್ರೆಂಡು. ಇವಳು ಅಶ್ವಿನಿ ಅಂತ, ಇವಳು ನನ್ನ ಫ್ರೆಂಡು. ಇವರೆಲ್ಲ ನನ್ನ ವೀಡಿಯೋದಲ್ಲಿ ಬರ್ತಾ ಇರೋದು ಇದೇ ಫಸ್ಟ್ ಟೈಮು. ನಮಗೆ ತುಂಬ ಖುಷಿ ಆಯಿತು. ಇವನು ಅವಿನಾಶ್ ಅಂತ ನನ್ನ ಫ್ರೆಂಡು. ಫಸ್ಟು ನಾವು ಏನು ಐಡಿಯಾಸ್ ಇರಲಿಲ್ಲ ಇಲ್ಲಿ ಬರಬೇಕು ಅಂತ. ಜಸ್ಟ್ ಮೈಸೂರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಮತ್ತೆ ನಾವು ಡಿಸೈಡ್ ಮಾಡಿದ್ದು ಬೇಡ, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ತುಂಬ ಚೆನ್ನಾಗಿದೆ ಅಂತೆ, ಅಲ್ಲಿಗೆ ಹೋಗಿ ಬರೋಣ ಅಂತ. ಬಟ್ ಈ ಬೆಟ್ಟದ ಬಗ್ಗೆ ನಮಗೆ ಏನು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಯಾರು ಬರೋರಿದ್ರೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಈ ಬೆಟ್ಟದೊಂದು ವೀಡಿಯೋ ಮಾಡಿದ್ದೀನಿ. ಮತ್ತು ನೀವು ನೋಡ್ತಾ ಇರ್ಬೋದು, ಕ್ಯೂ ನೋಡಿದ್ರೆ ತುಂಬ ದೊಡ್ಡದಾಗಿದೆ. ಆದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಹೊತ್ತೇನಾಗಲ್ಲ, ಬೇಗ ಹೋಗ್ಬಿಡ್ತೀವಿ. ನಾನು ಕ್ಯೂ ನೋಡಿ ಹಂಗೆ ಅಂದ್ಕೊಂಡೆ. ಬಟ್ ದೇವಸ್ಥಾನದೊಳಗಡೆ ಸ್ಪೇಸ್ ಚಿಕ್ಕದು ಇರೋದ್ರಿಂದ ನಮಗೆ ಕ್ಯೂ ಜಾಸ್ತಿ ಅಂತ ಅನಿಸಲ್ಲ. ಮತ್ತು ನಾವು ಹೋದಂಗಾಗುತ್ತೆ, ಬೇರೆಯವ್ರಿಗೂ ತೋರಿಸ್ದಂಗಾಗುತ್ತೆ, ಯಾರಾದರೂ ಬರೋರಿದ್ರೆ ಹೆಲ್ಪ್ ಆಗುತ್ತೆ ಅಂತ ವೀಡಿಯೋ ಮಾಡಿದ್ದೆ ನಾನು ಇದನ್ನ. ಅವಾಗೆಲ್ಲ ಸ್ವಲ್ಪ ಫಾಗ್ ಬಂದಾಗ ಸ್ವಲ್ಪ ಜನ ರಶ್ ಇದ್ದರು. ಹಾಗಾಗಿ ನಾವು ಅಲ್ಲೆಲ್ಲ ನೋಡಿಕೊಂಡು ಹೊರಗಡೆ ಎಲ್ಲ ಚೆನ್ನಾಗಿ ನೋಡಿಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಒಳಗಡೆ ಬಂದ್ವಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ. ತುಂಬ ಊರ ಕಡೆಯಿಂದ ಜನಗಳು ಬರ್ತಾರೆ, ಔಟ್ ಆಫ್ ಸ್ಟೇಟಿಂದನೂ ಕೂಡ ಬರ್ತಾರೆ. ಮತ್ತು ದೇವಸ್ಥಾನದೊಳಗಡೆ ಫೋಟೋ ಮತ್ತು ವೀಡಿಯೋಸ್ ಅಲೋ ಇರಲ್ಲ. ಹಾಗಾಗಿ ನಾನು ಹೊರಗಡೆ ಮಾತ್ರ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಈ ಸ್ಥಳದ ವಿಶೇಷ ಏನಪ್ಪ ಅಂದರೆ ಇಲ್ಲಿ ನಮಗೆ ಕಾಗೆಗಳು ನೋಡೋಕ್ಕೆ ಸಿಗಲ್ಲ. ಯಾಕೆಂದರೆ ಇಲ್ಲಿ ಒಂದು ಕೊಳದಲ್ಲಿ ಕಾಗೆ ಈಜಕ್ಕೆ ಹೋಗಿ ಹಂಸಾಗಿ ಪರಿವರ್ತನೆ ಆಗಿತ್ತಂತೆ. ಹಾಗಾಗಿ ಕಾಗೆಗಳು ನಮಗೆ ಸಿಗೋದಿಲ್ಲ ಇಲ್ಲಿ. ಮತ್ತು ಈ ದೇವಸ್ಥಾನದೊಳಗಡೆ ಒಂದು ಕೃಷ್ಣನ ವಿಗ್ರಹನ ಕೊಡ್ತಾರೆ. ಆ ವಿಗ್ರಹ ತುಂಬ ಭಾರ ಇರುತ್ತೆ. ಅದನ್ನು ತೊಡೆ ಮೇಲೆ ಮಲಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಮಕ್ಕಳಾಗದೇ ಇರೋರಿಗೆ ತುಂಬ ಒಳ್ಳೆಯದಾಗುತ್ತೆ, ಮಕ್ಕಳಾಗುತ್ತೆ ಅಂತ ಪ್ರತೀತಿ ಇದೆ. ಮತ್ತು ನೆಕ್ಸ್ಟ್ ನಾವಿಲ್ಲಿ ದೇವ್ರ ದರ್ಶನ ಎಲ್ಲ ಮುಗೀತು. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಊಟ ತುಂಬ ಚೆನ್ನಾಗಿತ್ತು. ಬಿಸಿಬೇಳೆಭಾತು ಮತ್ತು ಪಾಯಸ ಕೊಟ್ಟಿದ್ದರು. ನಮಗಂತೂ ತುಂಬ ಇಷ್ಟ ಆಯಿತು. ಮತ್ತು ನಮ್ಮದು ಊಟ ಎಲ್ಲ ಮುಗೀತು. ನಮಗೆ ಆ ಪ್ಲೇಸ್ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಆ ವೆದರ್ನೆಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಕೆಳಗಿಳಿದು ಬರೋ ಮನಸ್ಸೇ ಇಲ್ಲ ನಮಗೆ. ಆದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು, ನಾವು ಬರಲೇಬೇಕಾಗಿತ್ತು. ನಿಮ್ಮ ಮನೆಗೆ ಹೋಗಿ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ನಾವು ಹೊರಟ್ವಿ ಅಲ್ಲಿಂದ. ಮತ್ತು ಈ ದೇವಸ್ಥಾನಕ್ಕೆ ಒಂದು ಸಲ ಬಂದರೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ. ಮತ್ತು ನಾವು ಕೆಳಗಡೆ ಬಂದು ನೋಡಿದ್ವಿ. ಮತ್ತೆ ಬಸ್ಸಿಗೆ ತುಂಬ ಕ್ಯೂ ಇತ್ತು. ಕ್ಯೂ ಅಲ್ಲಿ ಹೋಗಿ ನಾವು ನಿಂತ್ಕೊಂಡು ಒಂದು ಸಲ ಟಿಕೆಟ್ ತೊಗೊಂಡ್ರೆ ಮತ್ತೆ ಟಿಕೆಟ್ ತೊಗೊಳಂಗಿಲ್ಲ, ಒಂದೇ ಟಿಕೆಟು. ಆ ಕಡೆ ಈ ಕಡೆ ಸೇರಿಸಿ ಟೋಟಲ್ 70 ರೂಪೀಸ್ ಇರುತ್ತೆ ಟಿಕೆಟಿಗೆ. ಮತ್ತು ನಾವು ರೋಡಲ್ಲಿ ಬರುವಾಗ ಒಬ್ಬರು ಸೂರ್ಯಕಾಂತಿ ಗಿಡಗಳನ್ನ ಬೆಳೆದಿದ್ರು. ಅಲ್ಲಿ ಹೋದ್ವಿ, ಫೋಟೋ ತೆಕ್ಕೊಳ್ಳೋಣ ಅಂತ ಹೋದ್ವಿ. ಎಲ್ಲರೂ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ತೆಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನಾವು ಬಂದ್ವಿ. ಯಾರು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬರೋರಿದ್ದರೆ ನನ್ನ ವೀಡಿಯೋನ ನೋಡಿ ನಿಮಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತಂಗೆ ಆಗುತ್ತೆ ನಿಮಗೆ. ನೀವು ಯಾರು ಹೋಗೋರಿದ್ರೆ ಹೇಗೆ ಹೋಗಬೇಕು ಅಂತ ಗೊತ್ತಿರಲ್ಲ. ನಮಗೂ ಕೂಡ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಹೇಗೆ ಹೋಗಬೇಕು ಅಲ್ಲಿಗೆ ಅಂತೇಳ್ಬಿಟ್ಟು. ನಾವು ಹೋದ್ಮೇಲೆ ನಮಗೊಂದು ಐಡಿಯಾ ಬಂತು. ಹಾಗಾಗಿ ನಿಮಗೆ ವೀಡಿಯೋ ಮಾಡಿ ನಾನು ತಿಳಿಸ್ತಾ ಇದ್ದೀನಿ. ಐ ಹೋಪ್ ಎಲ್ಲರೂ ಈ ವಿಡಿಯೋನೇ ಎಂಜಾಯ್ ಮಾಡಿದ್ರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.